ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಥರ ಎಗ್ ಕರಿ ಮಾಡ್ತಾಯಿದ್ದೀನಿ, ಮಸಾಲ ಎಗ್ ಕರಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಒಂದು 8 ಮೊಟ್ಟೆನ ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ಮೊಟ್ಟೆನ. ಇವಾಗ ಇಲ್ಲಿ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗ್ತಾಯಿದೆ. ಇದಕ್ಕೆ ಕೆಲವೊಂದು ಮಸಾಲೆಗಳನ್ನ ನಾವು ಹುರ್ಕೋಬೇಕಾಗುತ್ತೆ. ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ 2 ಇಂಚಷ್ಟು ಚಕ್ಕೆನ ನಾನು ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡ್ಮೇಲೆ ಒಂದು 6 ಲವಂಗ ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಕಾಳು ಮೆಣಸು. ಇವಾಗೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಯಾವುದಕ್ಕೂ ಎಣ್ಣೆ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಹುರ್ಕೊಳ್ಳೋಣ. ಆಮೇಲೆ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹುರಿದಿದೆ. ಇವಾಗ ಟೈಮಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಯಾವುದು ಫೈನ್ ಚಾಪ್ ಮಾಡ್ಕೊಂಡಿಲ್ಲ. ಇವಾಗ ಇದನ್ನು ಕೂಡ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2-3 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ, ಈರುಳ್ಳಿ ಸೀದು ಹೋಗೋದಾಗಲಿ ಏನೂ ಆಗೋದಾಗಲಿ ಆ ಥರ ಆಗೋದು ಬೇಡ. ಜಸ್ಟ್ ಕಲರ್ ಚೇಂಜ್ ಆಗಿ ಮೆತ್ತಗಾಗಬೇಕು. ಇವಾಗ ಒಂದು 2 ಇಂಚಷ್ಟು ಶುಂಠಿನೂ ಚಾಪ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಶುಂಠಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಳ್ಳಿ ಫ್ರೈ ಮಾಡೋವಾಗ. ನೋಡಿ, ಈರುಳ್ಳಿ ಹೆಸರು ಕೂಡ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರುವಂಥದ್ದನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಮೇನ್ ಫ್ರೆಂಡ್ಸ್ ಏನಂದರೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ. ಏನಂದರೆ, ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಒಂದೊಂದಾಗಿ ಹಾಕಬೇಕಾಗುತ್ತೆ, ಒಂದೇ ಸಲ ಹಾಕೋ ಹಾಗಿಲ್ಲ. ನೋಡಿ, ಇವಾಗ ಎಲ್ಲ ಫ್ರೈ ಆಗ್ತಾ ಇದೆಯಲ್ಲ. ಇವಾಗ ಈ ಟೈಮಲ್ಲಿ 1 ಟೀ ಸ್ಪೂನಷ್ಟು ಶಾಜೀರ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಶಾಜೀರ ಹಾಕ್ಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಗಸಗಸೆ ಈಗ ಎಗ್ ಮಸಾಲದಲ್ಲಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್. ಆಮೇಲೆ ನೋಡಿ, ಇಲ್ಲಿ 2 ಟೀ ಸ್ಪೂನಷ್ಟು ನಾನು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಗಸಗಸೆ ಬೇಗನೆ ಸೀದೋಗಿಬಿಡುತ್ತೆ. ಗಸಗಸೆ ಮತ್ತು ಶಾಜೀರ ಏನಿದೆಯಲ್ಲ ಬೇಗನೆ ಸೀದೋಗಿಬಿಡುತ್ತೆ. ಅದಕ್ಕೆ ನೀಟಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ನಾವು. ಇಲ್ಲಿ ಮತ್ತೆ 1-2 ಟೀ ಸ್ಪೂನಷ್ಟು ಬಿಳಿ ಎಳ್ಳಿದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಫ್ರೆಂಡ್ಸ್, ಎಲ್ಲ ಮಸಾಲೆಗಳನ್ನ ಒಂದೇ ಸಲ ನಾವು ಹಾಕೋ ಹಾಗಿಲ್ಲ. ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕ್ತಾ ಹೋಗಬೇಕಾಗುತ್ತೆ. ಆವಾಗಲೇ ಚೆನ್ನಾಗಿರೋ ಗ್ರೇವಿ ನಮಗೆ ರೆಡಿ ಆಗುತ್ತೆ, ಮಸಾಲೆ ಎಗ್ ಗ್ರೇವಿ. ನೋಡಿ, ಇಲ್ಲಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾನು 1 ಟೊಮೊಟೊನ ಇದನ್ನು ಕೂಡ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನೋಡಿ ಆ್ಯಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಟೊಮೊಟೊನು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಬಿಟ್ಬಿಡೋಣ, ಟೊಮೊಟೊ ಎಲ್ಲ ಮೆತ್ತಗಾಗಲಿ. ನೋಡಿ, ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ 2 ಹಸಿಮೆಣಸಿನ್ಕಾಯಿನೂ ಕೂಡ ಎತ್ತಿ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಕಟ್ ಮಾಡಿ. ನೋಡಿ, ಇವಾಗೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು, ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಒಂದೇ ಸಲನೂ ನಾನು ಮಿಕ್ಸ್ ಮಾಡ್ಕೋತಾ ಇಲ್ಲ. ಎಲ್ಲನೂ ಒಂದೊಂದಾಗಿ ಹಾಕಿದ್ರೇ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಟೊಮೊಟೊ ಕೂಡ ಮೆತ್ತಗಾಗ್ತಾ ಇದೆ. ನೀಟಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಇದನ್ನು ನಾವು ಎತ್ತಿ ಹಾಕ್ಕೊಂಬಿಡೋಣ. ಆಗಿದೆ, ಇವಾಗ ಟೊಮೊಟೊ ಕೂಡ ಮೆತ್ತಗಾಗಿದೆ. ನಾನು ಎತ್ತಿ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ, ತಣ್ಣಗಾಗಲಿ ಇದು. ನೋಡಿ, ಈ ಥರ ಎಲ್ಲನೂ ಎತ್ತಿಟ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಲಿ. ಇದು ತಣ್ಣಗಾಗೋವರೆಗೂ ನೆಕ್ಸ್ಟ್ ಪ್ರೊಸೆಸ್ ಕಡೆ ನಾವು ಹೋಗೋಣ ಬನ್ನಿ. ಇವಾಗ ಇದೇನು ಮೊಟ್ಟೆ ಇದೆಯಲ್ಲ, ಬೇಯಿಸಿರುವಂಥ ಮೊಟ್ಟೆ, ಇದಕ್ಕೆ ಕೆಲವೊಂದು ಸ್ಪೈಸಸ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಇದೆ ನೋಡಿ ಫ್ರೆಂಡ್ಸ್. 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 1 ಟೀ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ಇವೆಲ್ಲನೂ ನಾವು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ನಾವು ನೀಟಾಗಿ ಮಸಾಲೆನ ಎಲ್ಲನೂ ಮೊಟ್ಟೆಗೆಲ್ಲ ಥರನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ. ನಾನು ಲಾಸ್ಟಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಈ ಮೊಟ್ಟೆನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋಕ್ಕೆ ಯಾವ ಪ್ಯಾನಲ್ಲಿ ನಾನು ಮಸಾಲೆಗಳನ್ನ ಹುರ್ಕೊಂಡಿದ್ನೋ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದೊಂದು ಮೊಟ್ಟೆನ ನಾವು ಹಾಕ್ಕೊಂಬಿಡೋಣ ಕಡಾಯಿಗೆ. ನೋಡಿ, ಎಲ್ಲ ಮೊಟ್ಟೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು ಮೇಲೆ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಏನಾಗುತ್ತಂದರೆ ತುಂಬ ಚೆನ್ನಾಗಿರುತ್ತೆ ಎಗ್ ಮಸಾಲ ತಿನ್ನೋಕ್ಕೆ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಮೊಟ್ಟೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ.
ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಚಿಲ್ಲಿ ಪೌಡ್ರೆಲ್ಲ ಹಾಕಿರ್ತೀವಲ್ಲ. ನೋಡಿ ಕಲರ್ ಚೇಂಜ್ ಆಗಿದೆ, ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಇವಾಗ ಆ ಕಡಾಯಿನ ನಾನು ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ, ಅದರಲ್ಲೇ ಮೊಟ್ಟೆ ಫ್ರೈ ಆಗ್ತಾ ಇರಲಿ ಅಂತ. ಇವಾಗ ಬೇರೆ ಕಡಾಯಿನ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು ಬಟ್ಲಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಕಡಾಯಿಗೆ. ನೋಡಿ ಎಣ್ಣೆ ಬಿಸಿ ಆಗೋವರೆಗೂ ಇದೇನು ಮಸಾಲೆಗಳಿತ್ತಲ್ಲ ಇದನ್ನು ರುಬ್ಕೊಂಬರೋಣ ಬನ್ನಿ. ಇವಾಗ ತರಿತರಿಯಾಗಿ ರುಬ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ, ಎರಡನ್ನೂ ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ನೀರು ಒಂಚೂರು ಹಾಕಿಲ್ಲ, ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಇದೇನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಮಸಾಲೆನೂ ಸೇರಿಸ್ಕೊಂಡಿದ್ದಾಯಿತು. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ ದಪ್ಪ ಏಲಕ್ಕಿ, ಆಮೇಲೆ ಒಂದು ಪಲಾವ್ ಎಲೆನ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಅನ್ಕೋಬಹುದು ಎಣ್ಣೆಲೆ ಡೈರೆಕ್ಟಾಗಿ ಹಾಕ್ಬೋದಾಗಿತ್ತಲ್ಲ ಅಂತ. ನಾವು ಡೈರೆಕ್ಟಾಗಿ ಎಣ್ಣೆಲಿ ಹಾಕೋದು ಬೇಡ, ಮಸಾಲೆ ಹಾಕಿದ್ಮೇಲೆ ಹಾಕ್ಕೊಳ್ಳೋಣ. ಯಾಕಂದರೆ ಅದು ಫ್ಲೇವರ್ ಎಲ್ಲ ನಮಗೆ ಮಸಾಲೆ ಜೊತೆ ಏಲಕ್ಕಿದು ಮತ್ತು ಪಲಾವ್ ಎಲೆದು ಏನದು ಫ್ಲೇವರ್ ಇದೆಯಲ್ಲ ಅದ್ರ ಜೊತೆ ನಮಗೆ ಸೇರ್ಕೋಬೇಕು ಅಂತ. ಒಂದೇ ಸಲ ನೀವು ಎಣ್ಣೆಲಿ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ, ಈ ಥರನೇ ಹಾಕಿ, ಆವಾಗ ಚೆನ್ನಾಗಿರುತ್ತೆ. ಅದೇ ಚಿಕ್ಕ ಚಿಕ್ಕ ಟಿಪ್ಸ್ ಇರುತ್ತೆ ಫ್ರೆಂಡ್ಸ್, ಅದನ್ನು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಆರಾಮಾಗಿ ತುಂಬ ಚೆನ್ನಾಗಿರುವಂಥ ಎಗ್ ಮಸಾಲೆನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಚೆನ್ನಾಗೆಲ್ಲ ಫ್ರೈ ಆಗಲಿ ಮಸಾಲೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಎಗ್ ಫ್ರೈ ಮಾಡುವಾಗಲೂ ಕೂಡ ನೀವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ರಲ್ಲ ಅದಕ್ಕೋಸ್ಕರ. ನೋಡಿ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ, ಯಾಕಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಆವಾಗಲೇ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಸಾಕು ನಮಗೆ, ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ನಾವು. ಸ್ವಲ್ಪ ಎಲ್ಲ ಚೆನ್ನಾಗಿ ಕುದೀಲಿ ಅಂತ. ನೋಡಿ ಸೈಡಲ್ಲಿ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ, ಸಪ್ರೇಟ್ ಆಗ್ತಾಯಿದೆ ನೋಡಿ ಆಯಿಲು. ಈ ಟೈಮಲ್ಲಿ ನಾನು ಒಂದು 3 ಟೀ ಸ್ಪೂನಷ್ಟು ಮಸಾಲೆ ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಖಾರ ಇಲ್ಲ ಅನ್ನೋರು ನಾನು ಯಾವಾಗಲೂ ಹೇಳ್ತೀನಲ್ಲ, ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಸೇಮ್ ಫ್ಲೇವರ್ ಬರುತ್ತೆ ಅಂತ. ನೋಡಿ ಆಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರೊಳಗಡೆ ಸ್ವಲ್ಪ ಲಂಗ್ಸ್ ಎಲ್ಲ ಇರುತ್ತೆ, ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಒಂದು 2 ನಿಮಿಷ ಬಿಟ್ಬಿಡೋಣ ಇದನ್ನು. ನೋಡಿ ಆಯಿಲ್ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ. ಈ ಥರ ಆಯಿಲ್ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಬಿಡಿ. ನೀರು ಮಾತ್ರ ಬಿಸಿ ನೀರನ್ನೇ ಯೂಸ್ ಮಾಡ್ಕೊಳ್ಳಿ, ತಣ್ಣೀರು ಹಾಕೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನೋಡಿ ನೀರು ಹಾಕ್ಕೋತಾ ಇದ್ದೀನಿ. ನೀರಿಲ್ಲಿ ನಾನು 2 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕಿಂತ ಜಾಸ್ತಿ ನೀರನ್ನು ನಾನು ಸೇರಿಸ್ಕೊಂಡಿಲ್ಲ. 2 ಗ್ಲಾಸ್ ನೀರು ಸಾಕು, ಜಾಸ್ತಿ ನೀರನ್ನ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ತೆಳ್ಳಗಾಗಿಬಿಡುತ್ತೆ. ನಾನಿಲ್ಲಿ ಎಗ್ ಮಸಾಲ ಮಾಡ್ತಾ ಇದ್ದೀನಲ್ಲ, ಅದು ಮಸಾಲೆ ಅನ್ನಿಸ್ಕೊಳ್ಳಲ್ಲ, ಸಾಂಬಾರು ಅನ್ನಿಸ್ಕೊಂಡ್ಬಿಡುತ್ತೆ, ಎಗ್ ಸಾಂಬಾರು ಅನ್ನಿಸ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಎಗ್ ಮಸಾಲೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಜಾಸ್ತಿ ನೀರು ಬೇಡ ಫ್ರೆಂಡ್ಸ್, ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ. 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಅದಕ್ಕಿಂತ ಜಾಸ್ತಿ ಬೇಡ. ನೋಡಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಬಾಯ್ಲ್ ಈ ಥರ ಒಂದು ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಮೊಟ್ಟೆನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ. ಯಾಕಂದರೆ ಈ ಕುದಿಯೋ ಟೈಮಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಾವು ಏನು ಅದನ್ನು ಹುರ್ಕೊಂಡಿದ್ದೀವಲ್ಲ ಮೊಟ್ಟೆನ, ಆ ಮಸಾಲೆ ಕೂಡ ಅದ್ರ ಜೊತೆ ಆ್ಯಡ್ ಆಗಿ ಇನ್ನೂ ಚೆನ್ನಾಗಿ ಫ್ರೈ ಆಗಿರೋ ಮೊಟ್ಟೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲ ಮೊಟ್ಟೆನೂ ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು. ಇವಾಗ ಎಲ್ಲ ಮೊಟ್ಟೆನೂ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕುದೀಲಿ, 1-2 ಬಾಯ್ಲ್ ಬರಲಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಿಟ್ಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಒಂದು ಸರ್ತಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಒಂದು ಸರ್ತಿ ನೀವು ಮಾಡಿದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮನೇಲಿ ವಾರದಲ್ಲಿ 2 ಸರ್ತಿ ಆದರೂ ಇದು ಎಗ್ ಮಸಾಲೆ ಇದ್ದೇ ಇರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ. ಇದನ್ನು ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಬಟ್ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದ್ರದ್ದು. ಆಮೇಲೆ ನಾನ್ ಜೊತೆ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ ಈ ರೆಸಿಪಿನ. ಆಮೇಲೆ ನಿಮ್ಮ ಮನೇಲಿ ಯಾರಾದರೂ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಯಾರು ಫ್ರೆಂಡು ಆಮೇಲೆ ಫ್ಯಾಮಿಲಿ ಯಾರು ಇದ್ದಾರಲ್ಲ ಅವ್ರ ಜೊತೆ ಶೇರ್ ಮಾಡಿ ವಿಡಿಯೋನ. ಆಮೇಲೆ ನೋಡಿ ಇವಾಗ ಮೊಟ್ಟೆ ಕುದೀತಿದ್ದಂಗೆ ಮೇಲೆಯಿಂದ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಏನೊಂದು ಅರ್ಧ ಗಂಟೆ 10 ನಿಮಿಷ 15 ನಿಮಿಷ ಕುದಿಸೋದು ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ, ಇಷ್ಟಾದರೆ ಸಾಕು. ಕುದ್ದಿದೆ, ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ. ಬನ್ನಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿದೆ ಇದು. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.